ಓಕೆ, ಇಲ್ಲಿ ನೋಡಿ 3ನೇ ಅಧ್ಯಾಯ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಈ ಒಂದು ಅಧ್ಯಾಯವನ್ನು ಶುರು ಮಾಡೋಕ್ಕಿಂತ ನೀವು ಈಗಾಗಲೇ 1 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನ ನೋಡಿದ್ರಿ ಅಲ್ವಾ? ಸೊ ಎಷ್ಟನೇ ಕ್ಲಾಸಲ್ಲಿ ಬಂದಿತ್ತದು? 1 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 9th ಕ್ಲಾಸಲ್ಲಿ ಬಂದಿತ್ತಲ್ವಾ? ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಈಗಾಗಲೇ ನೀವು ಬಹುಪದೋಕ್ತಿಗಳಲ್ಲಿ ತಿಳ್ಕೊಂಡಿದ್ದೀರಾ. ಬಹುಪದೋಕ್ತಿಗಳಂದ್ರೆ ಏನು, ಸಮೀಕರಣಗಳಂದ್ರೆ ಏನು ಅಂತ ಅಲ್ವಾ? ಸೊ ಬಹುಪದೋಕ್ತಿಗಳೇನಾಗಿರುತ್ತೆ, ಕೇವಲ ಒಂದು ಬೀಜೋಕ್ತಿಗಳೇನಾಗಿರುತ್ತೆ, ಬೀಜೋಕ್ತಿಗಳು ಮತ್ತು ಸಮೀಕರಣಗಳು. ಈ ಬೀಜೋಕ್ತಿಗಳೇನಾಗ್ತಾ ಇರುತ್ತೆ, ಕೇವಲ ವ್ಯಾಖ್ಯಾನ, ಇವುಗಳು ಗಣಿತದ ವ್ಯಾಖ್ಯೆಗಳಷ್ಟೇ. ಸೊ ಇವುಗಳಿಗೆ ಯಾವುದೇ ರೀತಿ ಕಂಡೀಷನ್ಸ್ ಇರೋದಿಲ್ಲ. ಹಾಗಾದ್ರೆ ಸಮೀಕರಣ ನೋಡಿ, ಇವತ್ತಿನ ಪಾಠದಲ್ಲಿ ಏನ್ ಮಾಡ್ತಾ ಇದೀವಿ, ಸಮೀಕರಣಗಳು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೊತ್ತಿಗೆ ನೀವು ಇಷ್ಟ ದಿನ ಏನ್ ಮಾಡಿದ್ವಿ, ಬಹುಪದೋಕ್ತಿಗಳಷ್ಟನ್ನೇ ನೋಡಿದ್ರಿ. ಸೊ ಇವತ್ತು ಸಮೀಕರಣಗಳು ಅಲ್ವಾ? ಸೊ ಸಮೀಕರಣಗಳು ಏನ್ ಹೇಳುತ್ತೆ, ಚರಾಕ್ಷರಗಳನ್ನು ಹೊಂದಿರುವ ಬೀಜೋಕ್ತಿಗಳ ಸಮತೆಯನ್ನು ತಿಳಿಸುವ ಉಕ್ತಿಯನ್ನ ಸಮೀಕರಣ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಈ ಒಂದು ಎಕ್ಸ್ಗೆ ಒಂದು ಬೆಲೆ ಹಾಕಿದಾಗ ಏನಾಗುತ್ತೆ ನಿಮ್ಗೆ, ಇಲ್ಲಿ ಇದಕ್ಕೆ ಯಾವ್ದಕ್ಕೆ ಸಮ ಆಗ್ತಾ ಇರ್ಬೇಕು, 15ಕ್ಕೆ ಸಮ ಆಗ್ತಾ ಇರ್ಬೇಕು. ಸೊ ಏನಾಗಿರುತ್ತೆ, ಮತ್ತೆ ಇವುಗಳು ಬಲಭಾಗ ಮತ್ತು ಎಡಭಾಗಗಳಿಂದ ಕೂಡಿರುತ್ತೆ ಮತ್ತು ಸಮ ಚಿಹ್ನೆಯನ್ನ ಹೊಂದಿರುತ್ತೆ. ಇವುಗಳನ್ನ ಏನಂತ ಹೇಳ್ತಿದ್ವಿ ನಾವು, ಸಮೀಕರಣಗಳು ಅಂತ ಹೇಳ್ತಿದ್ವಿ. ಹಾಗಾದ್ರೆ ರೇಖಾತ್ಮಕ ಸಮೀಕರಣಗಳು ಗೊತ್ತಾಯ್ತು. ರೇಖಾತ್ಮಕ, ಇಲ್ಲಿ ಬಹುಪದೋಕ್ತಿಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿಗಳನ್ನ ನೋಡಿದ್ರಿ ಅಲ್ವಾ? ಸೊ ರೇಖಾತ್ಮಕ ಬಹುಪದೋಕ್ತಿಗಳು ಹೇಗಿರ್ತಿದ್ವು, ಅವುಗಳ ಘಾತ, ಗರಿಷ್ಠ ಘಾತ ಎಷ್ಟಿರ್ತಿದ್ವಿ ಮಕ್ಕಳ, 1 ಅಲ್ವಾ? ಸೊ ಅವುಗಳನ್ನ ಏನಂತ ಹೇಳ್ತಿದ್ವಿ, ರೇಖಾತ್ಮಕ ಬಹುಪದೋಕ್ತಿಗಳು ಅಂತ ಹೇಳ್ತಿದ್ವಿ. ಇಲ್ಲಿ ನೋಡಿ, ರೇಖಾತ್ಮಕ ಸಮೀಕರಣಗಳನ್ನ ನೋಡಿ. ರೇಖಾತ್ಮಕ ಸಮೀಕರಣಗಳು ಹೇಗಿದೆ ನೋಡಿ, ax ಅಧಿಕ್ b ಬರಬ್ಬರಿ 0 ಅಲ್ವಾ? ಸೊ ಇದು ಸಮೀಕರಣ ಆಗಿದ್ರಿಂದ ax ಅಧಿಕ್ b ಬರಬ್ಬರಿ 0 ರೂಪದಲ್ಲಿರುವ, ಇಲ್ಲಿ a ಅನ್ನೋದು ನಾಟ್ ಈಕ್ವಲ್ ಟು 0 ಆಗ್ತಾ ಇರುತ್ತೆ, 0ಗೆ ಸಮ ಆಗ್ತಾ ಇರೋದಿಲ್ಲ. ಅದೇ ರೀತಿ b ಅನ್ನೋದೇನಾಯ್ತು ಮಕ್ಕಳ, ಇಲ್ಲಿ ವಾಸ್ತವ ಸಂಖ್ಯೆಗಳು. ಇಲ್ಲಿ ನೋಡಿ, ರೇಖಾತ್ಮಕ ಸಮೀಕರಣ, ಇಲ್ಲಿ x ಅನ್ನೋದೇನಾಯ್ತು, ಚರಾಕ್ಷರಗಳು, ಅಂದ್ರೆ ಬೆಲೆಗಳು ಬೇರೆ ಬೇರೆ ಇರುತ್ತೆ ಇದು. ಸೊ ಇದನ್ನ ಏನಂತ ಹೇಳ್ತೇವೆ ನಾವು, 1 ಚರಾಕ್ಷರಗಳು. ಇಲ್ಲಿ ಚರಾಕ್ಷರಗಳು ಎಷ್ಟಿದೆ, 1 ಇದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತಿದ್ವಿ ನಾವು, 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಎನ್ನುವರು. ಸೊ ಇಲ್ಲಿ ನೋಡಿ, ಈ ಒಂದು ಉದಾಹರಣೆಯನ್ನ ಗಮನಿಸಿ. 2x ಅಧಿಕ್ 5 ಬರಬ್ಬರಿ 0 ಅಂತ ಇದೆ. ಸೊ ನಿಮ್ಗೆ ಇಲ್ಲಿ x ಬೆಲೆ ಬೇಕು ನೋಡಿ. 2x ಬರಬ್ಬರಿ ಈ ಅಧಿಕ್ 5 ಇದ್ದಿದ್ದು ಬಲಭಾಗಕ್ಕೆ ಹೋದಾಗ ಏನಾಗುತ್ತೆ, -5 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ x ಬರಬ್ಬರಿ ಏನಾಯ್ತು, ಬರಬ್ಬರಿ -5/2 ಆಯ್ತು. ಇದು ಅರ್ಥ ಆಯ್ತಾ? ಸೊ ಇದು ಗೊತ್ತಾಯ್ತಾ ಈ ಸ್ಟೆಪ್ ನೋಡಿ. 2x ಬರಬ್ಬರಿ -5. ಸೊ x ಬರಬ್ಬರಿ ಏನಾಗ್ತಾ ಇದೆ, -5. ಇಲ್ಲಿ ಗುಣಾಕಾರ ಇದ್ದಿದ್ದು ಏನಾಯ್ತು, ಭಾಗಾಕಾರಕ್ಕೆ ಕೆಳಗಡೆ ಹೋಯ್ತಿಲ್ಲಿ. ಸೊ ಏನಾಯ್ತು, ಇದು -5/2 ಬಂತು. ಸೊ ನಮ್ಗೆ x ಗೆ ಎಷ್ಟು ಬೆಲೆ ಬಂತು, 1 ಬೆಲೆ ಸಿಕ್ತಲ್ವಾ? ಸೊ ಹಾಗಾದ್ರೆ ಇಂತಹ ರೇಖಾತ್ಮಕ ಸಮೀಕರಣಗಳಿಗೆ ನಾವು ಏಕೈಕ ಪರಿಹಾರವಿರುತ್ತದೆ ಅಂತ ಹೇಳ್ಬೋದು. ಕೇವಲ ಒಂದೇ ಒಂದು ಪರಿಹಾರ ಇರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ನೋಡಿ, ಇದನ್ನ ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ರ, ರೇಖಾತ್ಮಕ ಸಮೀಕರಣಗಳಿಗೆ ಒಂದೇ ಒಂದು ಪರಿಹಾರ ಇರುತ್ತೆ ಅಂತ. ಬಟ್ ಇವತ್ತಿನ ತರಗತಿಯಲ್ಲಿ ಏನ್ ಮಾಡ್ತೀರಾ, 2 ಚರಾಕ್ಷರಗಳಿರುವ ಸಮೀಕರಣಗಳ ಜೋಡಿಗಳನ್ನ ನೋಡ್ತೀರಾ. ಸೊ ಹಾಗಾದ್ರೆ ಈ ಒಂದು ಪಾಠದಿಂದ ಏನೇನನ್ನು ಕಲಿತೀರಾ, ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪವನ್ನ ನೋಡ್ತೀರಾ. ಅದೇ ರೀತಿ ಅವುಗಳನ್ನ ನಕ್ಷೆ ವಿಧಾನಗಳಲ್ಲಿ ಯಾವ್ಯಾವ ರೀತಿ ನಕ್ಷೆಗಳು ಬರ್ಬೋದು. ಸೊ ಇನ್ ನೋಡಿ, ಈ ರೇಖಾತ್ಮಕ ಸಮೀಕರಣಗಳ ನಕ್ಷೆಯಲ್ಲಿ ರೇಖೆಗಳು ಹೆಂಗ್ ಬರ್ತಿತ್ತು, ಒಂದು ಸರಳ ರೇಖೆಗಳು ಬರ್ತಿತ್ತು, ಕೇವಲ ಒಂದೊಂದು ಸರಳ ರೇಖೆಗಳು ಬರ್ತಿತ್ತು. ಬಟ್ ಈ ನಕ್ಷೆಯಲ್ಲಿ 2 ಸಮೀಕರಣಗಳು ಇರುತ್ತೆ. ಸೊ ಅವುಗಳ ನಕ್ಷೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಲಿತೀರಾ. ಅದೇ ರೀತಿ ಇವುಗಳಿಗೆ ಪರಿಹಾರವನ್ನ ಹೇಗ್ ಕಂಡುಹಿಡ್ಕೊಳ್ತೇವೆ, ಯಾವ ವಿಧಾನಗಳನ್ನ ಬಳಸ್ಕೊಂಡು ನಾವು ಈ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನ ನೋಡ್ತೇವೆ, ಸೊ ಅದನ್ನ ತಿಳ್ಕೊತೀರಾ. ಅದೇ ರೀತಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರೆ. ಸೊ ಅವುಗಳಿಗೆ ನೀವೇನ್ ಮಾಡ್ಬೇಕು, ರೇಖಾಗಣಿತದಲ್ಲಿ ಒಂದು ಸಮೀಕರಣ ರೂಪದಲ್ಲಿ ಪರಿಹಾರವನ್ನ ಕೊಡ್ಬೇಕು. ಸೊ ಅವುಗಳನ್ನ ನೋಡ್ತೀರಾ. ಸೊ ಈ 4 ಸಿದ್ಧಾಂತಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಸೊ ಈ ಪಾಠದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾವೇನ್ ಮಾಡೋಣ, ಈಗ ಒಂದೊಂದಾಗಿ ಅದನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಏನ್ ಮಾಡೋಣ, ಶೀರ್ಷಿಕೆ ಏನ್ ಹೇಳುತ್ತೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಇಲ್ಲಿ 2 ಚರಾಕ್ಷರ ಅಂದ್ರೆ ಏನಾಯ್ತು, 1 ಚರಾಕ್ಷರವಿರುವುದಂದ್ರೆ ಕೇವಲ ಒಂದು x ಅಂತ ತಗೊಂಡಿದ್ವಿ. ಬಟ್ ಇಲ್ಲಿ 2 ಚರಾಕ್ಷರಗಳು ನೋಡಿ, ಉದಾಹರಣೆಯನ್ನ ಗಮನಿಸಿ ನೋಡಿ. 4x
ಅಧಿಕ್ 2y ಬರಬ್ಬರಿ 24 ನೋಡಿ ಸಮೀಕರಣ 1 ಇದು. ಸೊ ಅದೇ ರೀತಿ 2x ಅಧಿಕ್ 5y ಬರಬ್ಬರಿ 14 ಅಂತ ಇದೆ. ಸೊ ಇವು ಎರಡನೆಯ ಸಮೀಕರಣ. ಸೊ ನೋಡಿ ಈ ಎರಡು ರೇಖಾತ್ಮಕ ಸಮೀಕರಣಗಳು x ಮತ್ತು y ಗಳೆಂಬ ಚರಾಕ್ಷರಗಳನ್ನ ಮಾತ್ರ ಹೊಂದಿದೆ ಅಲ್ವಾ. ಸೊ ನೋಡಿ ಇದು ಕೂಡ x ಮತ್ತೆ y ಮೊದಲನೇ ಸಮೀಕರಣ, ಎರಡನೇ ಸಮೀಕರಣ ಕೂಡ x ಮತ್ತೆ y. ಸೊ ಇಂತಹ ಎರಡು ಚರಾಕ್ಷರಗಳನ್ನ ಮಾತ್ರ ಹೊಂದಿದೆ. ಸೊ ಇಂತಹ ಸಮೀಕರಣಗಳನ್ನ ಏನಂತ ಹೇಳ್ತೇವೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ. ಅಂದ್ರೆ ಏನಾಯ್ತು, ಇವುಗಳ ಘಾತಗಳನ್ನ ನೋಡಿ, ಈ ಚರಾಕ್ಷರಗಳ ಘಾತ ಹೇಗಿದೆ 1 ಅಲ್ವಾ, ಈ ಚರಾಕ್ಷರದ ಘಾತ ಏನಿದೆ 1 ಇದೆ. ಸೊ ಅದಕ್ಕೋಸ್ಕರ ಏನಾಯ್ತು, ಇವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ನೋಡಿ 2 ಇದೆ ಅಲ್ವಾ, 2 ಸಮೀಕರಣ ಇದೆ, ಜೋಡಿ ಅಂತ ಕರಿತೇವೆ. ಸೊ ಈಗ ರೇಖಾತ್ಮಕ ಸಮೀಕರಣಗಳಲ್ಲಿ ಏನ್ ಮಾಡಿದ್ವಿ, ಕೇವಲ ಒಂದೇ ಒಂದು ಪರಿಹಾರ ಇದೆ ಅಂತ ನೋಡಿದ್ವಿ ನಾವು. ಸೊ ಹಾಗಾದ್ರೆ ಇಲ್ಲಿ ಎರಡು ಚರಾಕ್ಷರಗಳಿರುವ ಸಮೀಕರಣಗಳ ಜೋಡಿಗಳಲ್ಲಿ ಏನಿರುತ್ತೆ, ಅಪರಿಮಿತ ಸಂಖ್ಯೆಯ ಪರಿಹಾರವನ್ನ ನೋಡ್ತೇವೆ ನಾವು. ಸೊ ಹಾಗಾದ್ರೆ ಈ ಒಂದು ಉದಾಹರಣೆಯನ್ನ ನೋಡಿದ್ರಿ ನೀವು, ಏನು ಈ ಒಂದು ಎರಡು ಚರಾಕ್ಷರಗಳಿರುವ ಸಮೀಕರಣಗಳ ಉದಾಹರಣೆಗಳನ್ನ ನೋಡಿದ್ವಿ. ಹಾಗಾದ್ರೆ ಇವುಗಳ ಮೊದಲನೇ ಸಿದ್ಧಾಂತ ಏನ್ ಹೇಳುತ್ತೆ, ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಅಂತ ಕೇಳ್ತಾರೆ. ಸೊ ಇವುಗಳ ಸಾಮಾನ್ಯ ರೂಪ ಹೇಗಿರುತ್ತೆ ನೋಡಿ, a1x ಪ್ಲಸ್ b1x ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2x ಪ್ಲಸ್ c2 ಇಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಉದಾಹರಣೆಯಲ್ಲಿ ತೋರಿಸ್ತೇನೆ. ನೋಡಿ ಇದು a1x ಪ್ಲಸ್ a1x ಪ್ಲಸ್ b1y ಇಸ್ ಈಕ್ವಲ್ ಟು c. ಸೊ ಇದನ್ನ ಹೇಗ್ ಬೇಕಾದ್ರೆ ತಗೋಬಹುದು, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಸೊ ಅದೇ ರೀತಿ ಇದು a2x ಪ್ಲಸ್ b2y ಇಸ್ ಈಕ್ವಲ್ ಟು c ಅಥವಾ a2x ಪ್ಲಸ್ b2y ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಸೊ ಇವುಗಳ ಸಾಮಾನ್ಯ ರೂಪಗಳು ಇಲ್ಲಿ a1 b1 c1, ಅದೇ ರೀತಿ a2 b2 c2 ಇವುಗಳೆಲ್ಲ ಏನು ಮಕ್ಕಳ, ವಾಸ್ತವ ಸಂಖ್ಯೆಗಳಾಗಿರುತ್ತೆ. ಸೊ ಇವುಗಳೇನಾಗಿರುತ್ತೆ, ವಾಸ್ತವ ಸಂಖ್ಯೆಗಳು. ಸೊ ಅದೇ ರೀತಿ ನೋಡಿ ರೇಖಾತ್ಮಕ ಸಮೀಕರಣದಲ್ಲಿ ನಾ ಹೇಳಿದ್ದೆ ax ಪ್ಲಸ್ b ಇಸ್ ಈಕ್ವಲ್ ಟು 0, ಇಲ್ಲಿ a ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದೆ. ಸೊ ಅದೇ ರೀತಿ ಇಲ್ಲೊಂದು ನಿಬಂಧನೆಗಳಿವೆ, ಏನು a1x ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಏನಾಗಿರುತ್ತಂತೆ, ಯಾವತ್ತು 0ಗೆ ಸಮವಾಗಿರೋದಿಲ್ಲ, ಅಂದ್ರೆ ನಾಟ್ ಈಕ್ವಲ್ ಟು 0 ಇರುತ್ತೆ. ಅದೇ ರೀತಿ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಏನಾಗಿರುತ್ತೆ, ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಕೆಲವೊಮ್ಮೆ ನಿಮ್ಗೆ ಈ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪವನ್ನ ಬರೆಯಿರಿ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ಬೇಕು, a1x ಪ್ಲಸ್ b1x ಪ್ಲಸ್ c1 is equal to 0. ಸೊ a2x ಪ್ಲಸ್ b2x ಪ್ಲಸ್ c2 is equal to 0. ಸೊ ಇಲ್ಲಿ ನೋಡಿ ಇದನ್ನ ಇಲ್ಲಿ ಏನ್ ಮಾಡಿದ್ದಾರೆ, c1, ಓಕೆ ಇದು c1 ಅಂತ ತಗೊಂಡಿದ್ದಾರೆ, ಎರಡು c ಆಯ್ತಲ್ವಾ. ಸೊ c1 ಆದ್ರೆ ಇದು c2 ಆಗುತ್ತೆ. ಓಕೆ, ಸೊ ಇವುಗಳೇನಾಯ್ತು, ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪಗಳಾದ್ವು. ಸೊ ಹಾಗಾದ್ರೆ ಈಗ ಮುಂದಿನ ಒಂದು ಸಿದ್ಧಾಂತವನ್ನ ಹೇಳಿಕ್ ಹೋದ್ರೆ ಸ್ವಲ್ಪ ಸಮಯ ಹಿಡಿಯತ್ತೆ. ಸೊ ಈಗ ಏನ್ ಮಾಡೋಣ, ನಾವು ಮುಂದಿನ ತರಗತಿಯಲ್ಲೇ ಇವುಗಳ ನಕ್ಷೆಗಳನ್ನ ಹೇಗೆ ಯಾವ್ಯಾವ ರೀತಿ ನಕ್ಷೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅನ್ನ ಹಾಗಾದ್ರೆ ಇಲ್ಲಿಗೆ ಮುಗಿಸ್ತೇನೆ. ಸೊ ನಿಮ್ಗೀಗ ರೇಖಾತ್ಮಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ವ್ಯಾಖ್ಯಾನ ಗೊತ್ತಾಯ್ತು. ಸೊ ಯಾಕೆ ಇದು ಏನು ಅಂತ ಹೇಳ್ಕೊಂಡು ಅರ್ಥ ಆಯ್ತಲ್ವಾ. ಸೊ ಇಲ್ಲಿವರೆಗೆ ತಿಳಿತಲ್ವಾ, ಅರ್ಥ ಆಯ್ತಲ್ಲ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ನಾನು. ಉಳಿದಿರೋ ನಾಳೆ ಸ್ಯಾಟರ್ಡೆ ಅಲ್ವಾ, ನಾಳೆ ಫುಲ್ ಸ್ಕೂಲ್ ಇರತ್ತಾ ನಿಮ್ಗೆ, ಫುಲ್ ಡೇ ಸ್ಕೂಲ್ ಇರತ್ತಾ ನಿಮ್ಗೆ ನಾಳೆ? ಹಾಗಾದ್ರೆ ನಾಳೆ ಕ್ಲಾಸಸ್ ಇರಲ್ಲ, ನಾಳೆ ಏನೋ ಹಾಲಿಡೇ ಇದೆ. ಸೊ ಅದಕ್ಕೋಸ್ಕರ ನಾಳೆ ಇರೋದಿಲ್ಲ ಕ್ಲಾಸಸ್. ನೆಕ್ಸ್ಟ್ ವೀಕ್ ನಿಮ್ಗೆ ಸೈನ್ಸ್ ಇರೋದಿಲ್ಲ, ಅಂದ್ರೆ ಈ ಗಣಿತ ಇರೋದಿಲ್ಲ, ಇಂಗ್ಲಿಷ್ ಇರುತ್ತೆ ಅನ್ಸತ್ತೆ, ಗೊತ್ತಿಲ್ಲ ನನ್ಗೂ ಸರಿಯಾಗಿ. ಮೇಡಮ್ ಅದು ನಾಳೆ ಕ್ಲಾಸಸ್ ಏನಂತ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಹಾ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್.